वासुदेवाय धीमहि तन्नो विष्णु प्रचोदयात्। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्। हरे राम 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 हरे हरे, हरे कृष्ण 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 हरे हरे। ओम नमो नारायणाय, ओम नमो नारायणाय, ओम नमो नारायणाय। ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಪೇಸ್ಟ್ ಶೆಫ್ ಕನ್ನಡಿಗ. ಹಾಗೆಯೇ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದ ವಿಶೇಷ ಏನಪ್ಪ ಅಂದರೆ, ಹಳೆ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಬೇಕ್ರಿ ಮತ್ತು ಪೇಸ್ಟ್ರಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಬೇಕ್ರಿ ಅನ್ನೋ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡಿದವರು ಈಜಿಪ್ಟ್ ಅವರು. ಬೇಕ್ರಿ ಅನ್ನೋ ಕಾನ್ಸೆಪ್ಟ್ಗಿಂತ ಮುಂಚೆನೇ ಫಸ್ಟು ಬ್ರೆಡ್ ಅನ್ನೋದು ಸ್ಟಾರ್ಟ್ ಆಯಿತು. ಬ್ರೆಡ್ ಅನ್ನೋದು ಇವರು ಸ್ಟಾರ್ಟ್ ಮಾಡಿತ್ತು 176 BCಯಲ್ಲಿ. ನೆಕ್ಸ್ಟ್ ಇದೇನಿತ್ತು, ಇವರು ಕಂಪ್ಲೀಟಾಗಿ ಒನ್ ಬೈ ಒನ್ ಚೇಂಜ್ ಮಾಡ್ತಾ ಹೋಗ್ತಿದ್ರು. ಇವರು ನಾರ್ಮಲ್ ಒಂದು ರೋಟಿ ಟೈಪು ಬ್ರೆಡ್ನ ಮಾಡ್ತಾರೆ. ಇದನ್ನು ಬೇಕಿಂಗ್ ಮಾಡೋಕ್ಕೆ ಇವರು ಯೂಸ್ ಮಾಡಿತ್ತು ಕಲ್ಲು, ಹಾಗೆ ಸ್ವಲ್ಪ ಇದ್ದಿಲು. ಈ ಥರ ಬೆಂಕಿನ ಫೈರಿಂದ ಸ್ಟಾರ್ಟ್ ಮಾಡಿ ಆ ಬ್ರೆಡ್ನ ಬೇಯಿಸ್ತಾರೆ. ಇದು ಫಸ್ಟು ಸ್ಟಾರ್ಟ್ ಆಗಿತ್ತು ಬ್ರೆಡ್ಸು. ಅದಾದ ನಂತರ 300 BCಯಲ್ಲಿ ರೋಮನ್ ಎಂಪೈರ್ ಅವರು ಈ ಬೇಕ್ರಿ ಅನ್ನೋದು ಇವರಿಂದ ಈಜಿಪ್ಟ್ನವರಿಂದ ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇವರು ನೆಕ್ಸ್ಟು ಅದನ್ನು ಕಾರ್ಯರೂಪಕ್ಕೆ ತಂದು ಕಂಪ್ಲೀಟ್ ಬೇಕ್ರಿ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನು 300ನೇ ಇಸ್ವಿಯಲ್ಲಿ ಜನಗಳಿಗೆ ಪರಿಚಯಿಸ್ತಾರೆ. ಅದಾದ ನಂತರ ಒನ್ ಬೈ ಒನ್ ತುಂಬ ಚೇಂಜ್ ಆಗ್ತಾ ಹೋಯಿತು. ಫ್ರೆಂಚ್ ಬೇಕ್ರಿ, ಇಟಾಲಿಯನ್ ಬೇಕ್ರಿ, ರೋಮನ್ ಬೇಕ್ರಿ, ಅದಾದ ನಂತರ ಅರಬ್ ಕಂಟ್ರೀಸ್ ಬೇಕ್ರಿ, ಈಗ ನಮ್ಮ ಇಂಡಿಯನ್ ಬೇಕ್ರಿ. ಈ ಥರ ಚೇಂಜ್ ಆಗ್ತಾ ಹೋಯಿತು. ಡೇ ಬೈ ಒನ್ ಒಬ್ಬೊಬ್ಬರು ಒಂದೊಂದು ಐಟಮ್ನ ಕಂಡುಹಿಡಿತಾ ಹೋದಾಗೆ ಬೇಕ್ರಿ ಐಟಮ್ಸ್ಗಳು ಒನ್ ಬೈ ಒನ್ ಚೇಂಜ್ ಆಗ್ತಾ ಹೋಯಿತು. ಮುಂದಿನ ವೀಡಿಯೋದಲ್ಲಿ ಪೇಸ್ಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆಯೇ ಬ್ರೆಡ್ಸ್ ಇನ್ಫಾರ್ಮೇಷನ್ ಕೊಡ್ತೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಧನ್ಯವಾದಗಳು, ಶುಭ ದಿನ. ಹಾಗೆಯೇ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಯಾವಾಗಲೂ ನಗಿಸ್ತಾ ಇರಿ. ದ ಡೇ ವಿತೌಟ್ ಅ ಲಾಫ್ಟರ್ ಇಸ್ ದ ಡೇ ವೇಸ್ಟೆಡ್ ಅಂತ ಮಜಾ ಟಾಕೀಸಲ್ಲಿ ಕೇಳಿದ್ದೆ, ಹಾಗೆ ಅದನ್ನು ನಿಮಗೆ ಹೇಳಿದ್ದೆ. ಧನ್ಯವಾದಗಳು.